ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಇನ್ನು ವಿಷಯ ಏನಂದರೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಜೀವನ ಹೇಗಿರುತ್ತೆ ಅಂತ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಯಾವ ಥರ ಕಷ್ಟಗಳನ್ನ ಅನುಭವಿಸ್ತಾನೆ, ಯಾವ ಥರ ಮಾತುಗಳನ್ನ ಕೇಳ್ತಾನೆ ಅನ್ನೋದು ಇವತ್ತಿನ ವಿಷಯ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಈಗ ನನ್ನ ಸ್ಟೋರಿನ ಏನಾದರೂ ಚಿಕ್ಕದು ಅದು ಇದೆಲ್ಲ ಇರುತ್ತಲ್ಲ, ಅದನ್ನೇ ನಮಗೆ ನಮ್ಮ ಮನಸ್ಸೊಳಗೆ ಇಟ್ಕೊಳಕ್ಕಾಗಲ್ಲ. ಅದನ್ನ ಈಗ ಬೇರೆಯವ್ರ ಹತ್ರ ಹೇಳೋಕ್ಕೂ ಆಗಲ್ಲ. ಆಗ ಈ ಥರ ಒಂದು ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ನಮಗೊಂದು ಸಮಾಧಾನ. ಏನಾದರೂ ಒಂದು ಕಮೆಂಟ್ ಬರುತ್ತಾ, ಏನಾದರೂ ಲೈಕ್ ಬರುತ್ತಾ, ಚೆನ್ನಾಗಿದ್ದರೆ ಈ ಥರ ಕಷ್ಟಗಳನ್ನ ನಾವು ಅನುಭವಿಸ್ತೀವಿ ಅಂತ ಹೇಳಿ ಕಮೆಂಟ್ ಹಾಕ್ತೀರಾ, ಏನಾದರೂ ಒಂದು ಮಾಡ್ತಾ ಇರ್ತೀರಲ್ಲ, ಅದೇ ಥರ ನಾವು ಹೇಳಬೇಕು ಅನ್ನಿಸ್ತು. ಅದಕ್ಕಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೆ ಇನ್ಸ್ಟಾಗ್ರಾಮಲ್ಲಿ. ಏನಂತಂದರೆ, ನಾವು ಏನಿದ್ರು ಸ್ಕೂಲಿಗೆ ಹೋಗ್ತೀವಿ, ಕಲಿಯೋಕ್ಕಂತೂ ಮನಸ್ಸೇ ಇಲ್ಲ. ಅವತ್ತಿಂದನೂ ಚಿಕ್ಕದ್ರಿಂದನೂ ಹಂಗೆ ಕಲಿಯೋಕ್ಕಂತೂ ಮನಸ್ಸೇ ಇರಲ್ಲ. ಹಿಂಗೆ ಮಿಡಲ್ ಕ್ಲಾಸ್ ಹುಡುಗರು ಆಲ್ಮೋಸ್ಟ್ ನನ್ನಂಥವ್ರಿಗೆ ಆ ಥರನೇ. ಕಲಿಯೋಕ್ಕೇನು ಮನಸ್ಸಿರಲ್ಲ. ಸ್ವಲ್ಪದೇ ಹಿಂಗೆ ಅಪ್ಪ ಅಮ್ಮನ ಇದರಲ್ಲಿ ಓದ್ತಾ ಇರ್ತೀವಿ. ಆದರೂ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ತನಕ ಹೆಂಗಾದರೂ ಹೋಗ್ತೀವಿ. ಆಮೇಲೆ ಸ್ಕೂಲು ಕಾಲೇಜೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಹೇಗೆ ಅಂದರೆ, ಕೆಲ್ಸಕ್ಕೆ ಹೋದೆ, ಒಂದು ದಿವಸನೂ ರಜಾ ಮಾಡಿದೆ. ಮನೆ ಕಟ್ಟೋದು ಕೆಲಸ, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಒಂದು ದಿವಸನೂ ರಜಾ ಮಾಡಿದೆ, ಆ ಥರ ಕೆಲಸ ಮಾಡ್ತಾ ಇದ್ದೆ. ಒಂದು ದಿವಸನೂ ರಜಾ ಮಾಡಿದೆ, ಕೆಲಸ ಮಾಡಿದೆ. ಆದರೂ ದುಡ್ಡು ಅನ್ನೋದು ನನ್ನ ಕೈಯಲ್ಲಿ ಉಳಿತಾನೂ ಇರಲಿಲ್ಲ. ಎಷ್ಟು ಒಂದು ದಿವಸನೂ ರಜಾ ಮಾಡಿದ ಕೆಲಸ ಮಾಡಿನೋ ₹1 ದುಡ್ಡು ನನ್ನ ಕೈಲಿ ಉಳಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದೇ ಥರ ಸುಮಾರು ದಿವಸ ಹಿಂಗೆ ಕೆಲಸ ಮಾಡ್ತಾ ಇದ್ದೆ. ಖರ್ಚಾಗ್ತಾ ಇತ್ತು. ಏನು ಖರ್ಚು ಅಂತ ಕೇಳಿದ್ರೆ ಗೊತ್ತಿಲ್ಲ. ಒಂದು ಕೆಟ್ಟ ಹ್ಯಾಬಿಟ್ ಇಲ್ಲ. ಆದರೂ ಬೇರೆ ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗಿ ಖರ್ಚು ಮಾಡೋದು ಅದು ಇಲ್ಲ. ಫ್ರೆಂಡ್ಸ್ ಜೊತೆ ಸೇರಿ ಅಲ್ಲಿ ಹೋಗ್ತಾನೆ, ಅಲ್ಲಿ ಹೋಟೆಲಿಗೆ ಹೋಗಿ ತಿಂತಾನೆ, ಅದು ಇಲ್ಲ. ಆದರೂ ದುಡ್ಡಲ್ಲಿ ಏನು ಮಾಡಿದೆ ಅಂತ ಒಂದು ಸತಿ ಏನು ಮಾಡಿದ್ರು, ಅಪ್ಪ ಈ ಥರ ಕೇಳಿದ್ರು, ದುಡ್ಡು ಅಷ್ಟೆಲ್ಲ ದುಡಿತಲ್ಲ, ಒಂದು ದಿವಸನೂ ರಜೆ ಮಾಡಿದೆ, ದುಡ್ಡಲ್ಲಿ ಏನು ಮಾಡ್ತೀಯ ಅಂತ ಕೇಳಿದ್ರು. ನನ್ನ ಹತ್ರ ಕೇಳಿದ್ರೆ ನನಗೂ ಗೊತ್ತಿಲ್ಲ ಏನು ಮಾಡ್ತೀನಿ. ನಾನೇ ಕ್ವಶನ್ ಮಾಡಿದೆ, ನಾನು ದುಡ್ಡಲ್ಲಿ ಏನು ಮಾಡಿದೆ, ಇಷ್ಟೆಲ್ಲ ದುಡಿತೀನಿ, ದುಡ್ಡು ಏನಾಯ್ತಿದೆ, ಒಂದು ದಿವಸ ಅದ್ರ ಉತ್ತರ ನನಗೆ ಸಿಗ್ತಾ ಇಲ್ಲ. ಹಾಗೇನು ಮಾಡಿದೆ, ಅಪ್ಪ ಈ ಥರ ಕೇಳಿದಾಗ ನಾನೇನು ಮಾಡಿದೆ, ಒಂದು ತಿಂಗಳು ಫುಲ್ಲು ಏನೇನು ಖರ್ಚು ಮಾಡ್ತೀನಿ ಅದ್ರದ್ದು ₹1 ಲೆಕ್ಕನೂ ನಾನು ಯಾಕೆ ಬರೆದಿಡಬಾರ್ದು ಅಂದರೆ, ಒಂದು ತಿಂಗಳು ಮಾತ್ರ, ಯಾವತ್ತಲ್ಲ ಒಂದು ತಿಂಗಳು ಮಾತ್ರ. ಆ ಥರ ಯೋಚನೆ ಮಾಡಿ ಫುಲ್ಲು ಒಂದು ಬುಕ್ ತಗೊಂಡು ಫುಲ್ಲು 1ನೇ ತಾರೀಕಿಂದ 30ನೇ ತಾರೀಕುವರೆಗಿರೋ ಎಲ್ಲ ಖರ್ಚು, ₹1 ಖರ್ಚನ್ನು ಬರೆದಿಟ್ಟೆ. ಆ ತಿಂಗಳು ನಾನು ₹12,400 ದುಡಿದೆ. ₹12,400 ದುಡ್ದಿದ್ದೀನಿ. ಆಮೇಲೆ ಖರ್ಚು ಲೆಕ್ಕ ಹಾಕಿ ನೋಡಿದಾಗ ಅದು ₹3,500. ನನಗೆ ಶಾಕ್, ಏನಪ್ಪ ಇದು ಅಂತ. ದುಡ್ದಿರೋದು $12,000, ಖರ್ಚು $3,500. ಇದನ್ನ ತಗೊಂಡಾಗ ಅಪ್ಪಂಗೆ ತೋರಿಸ್ತೀನಿ, ಅಪ್ಪ ನೋಡಪ್ಪ ಈ ಥರ ಖರ್ಚಾಗುತ್ತೆ ಅಂತ. ಅಂದರೆ ಬೇರೆ ಏನಕ್ಕೂ ಖರ್ಚು ಮಾಡ್ತಿಲ್ಲ. ಏನಂದರೆ ಈ ಮನೆಗೆ ಈ ಚಿಲ್ಲರೆ ಐಟಮ್ ಇಳಿದಾಗ, ದುಡಿಯೋ ಟೈಮಲ್ಲಿ ಈಗ ಚಿಲ್ಲರೆ ಐಟಮ್ ಇಳಿದಾಗ ನಾವೇನು ಮಾಡ್ತೀವಿ, ನಮ್ಮ ದುಡ್ಡೆಲ್ಲ ಹೋಗಿ ಅಂಗಡಿಯಿಂದ ತಗೊಬರ್ತೀವಿ. ಮತ್ತು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಏನಾದರೂ ಬೇಕಂದ್ರೆ ನೋಡ್ತಾ ಇರ್ತೀವಲ್ಲ, ಏನಾದರೂ ಬೇಕಂದ್ರೆ ಅದನ್ನ ತರಿಸ್ಕೊಳ್ಳೋದಾಗಲಿ, ಅದೇ ಥರ ಖರ್ಚು ಮಾಡ್ತಾ ಇದ್ದೆ. ಅದಕ್ಕಾಗಿ ಅಪ್ಪ ಕೇಳಿದಾಗ ಒಂದು ತಿಂಗ್ಳಿಗೆ ಲೆಕ್ಕ ಎಲ್ಲ ಬರೆದು ಫುಲ್ಲು ಅಪ್ಪಂಗೆ ತೋರಿಸ್ದೆ, ಈ ಥರ ಖರ್ಚು. ಆಗ ಹೇಳಿದ್ರು, ಸ್ವಲ್ಪ ಖರ್ಚು ಕಮ್ಮಿ ಮಾಡು, ಅದನ್ನೆಲ್ಲ ಫ್ಲಿಪ್ಕಾರ್ಟು ಅಮೆಝಾನ್ ಎಲ್ಲ ತರಿಸೋದು ಕಮ್ಮಿ ಮಾಡು ಅಂತೇಳಿ ಸುಮ್ಮನೆ ಆದರು. ಇದೇ ಥರ ಕೆಲಸ ಮಾಡ್ಕೊಂಡು ಹೋದೆ. ಲಾಸ್ಟಿಗೆ ಅಕ್ಕನ ಮದುವೆ ಬಂತು. ಅಕ್ಕನ ಮದುವೆ ಹತ್ರ ಬಂದಾಗ ಅದಕ್ಕೂ ಬೇಕಲ್ಲ ದುಡ್ಡು. ಅದಕ್ಕಂತೂ ನಾನು ₹1 ಕೊಟ್ಟಿಲ್ಲ, ಅದಕ್ಕೂ ದುಡ್ಡು ಮಾಡಿಲ್ಲ, ಏನಿಲ್ಲ, ಎಲ್ಲ ಅಕ್ಕನ ದುಡ್ಡಲ್ಲೇ ಆಯಿತು. ಆಮೇಲೆ ಅಕ್ಕನ ಮದುವೆ ಆಗಿ 1 ತಿಂಗಳಾಯಿತು. 1 ತಿಂಗಳಾದಮೇಲೆ ಸೀದಾ ಹಿಂಗೆ 1 ತಿಂಗಳಾದಮೇಲೆ ಗಾರೆ ಕೆಲಸಕ್ಕೆ ಹೋಗ್ತಿದ್ದೆ. ಇದೇ ಥರ ಖರ್ಚು ಮಾಡಿದ್ರೆ ಆಗಲ್ಲ, ಯಾಕಂದರೆ ಸಾಲ ಇರುತ್ತಲ್ಲ, ಮದುವೆದು ಅದು ಇದು ಸಾಲ ಇರುತ್ತೆ. ಹಿಂಗೆ ಆಟ ಆಡಿದ್ರೆ ಆಗಲ್ಲ ಅಂತ ಗೊತ್ತಾಯಿತು. ಲಾಸ್ಟಿಗೆ ಏನು ಮಾಡಿದೆ, ನಾನು ಮನೆ ಬಿಟ್ಟು ಒಂದು ದಿವಸನೂ ದೂರ ಇದ್ದವನಲ್ಲ ನಾನು. ಆದರೂ ಜವಾಬ್ದಾರಿ ಅಂತ ಬಂದಾಗ ಎಂಥ ಇದ್ದಿದ್ರು ಹೋಗ್ಬೇಕಲ್ಲ. ನಾನು ಒಂದು 10 ಕಿಲೋಮೀಟ್ರ್ ಸರೌಂಡಿಂಗ್ಗೆ ನಾನು ಒಬ್ಬನೇ ಹೋದವನಲ್ಲ. ಅಪ್ಪ ಅಮ್ಮನ ಜೊತೆ ಅಲ್ಲದೆ ನಾನು ಒಬ್ಬನೇ ಸಿಂಗಲ್ ಆಗಿ ಯಾವತ್ತೂ ಹೋಗಿಲ್ಲ. ಆದರೆ ಬೆಂಗಳೂರಿಗೆ ಹೋಗಿ ಅಲ್ಲಿ ನಮ್ಮಣ್ಣ ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಅವನಿಗೆ ಹೇಳಿದೆ ಫೋನ್ ಮಾಡಿ ಒಂದೇ ಮಾತು, ಅಣ್ಣ ನಾನು ಬೆಂಗಳೂರಿಗೆ ಬರ್ತೀನಣ್ಣ, ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ.
ಅವನು ಹೇಳ್ದ ಇವತ್ತು ರಾತ್ರಿನೇ ಹತ್ತು ಅಂದ. ಆದರೆ ಏನು ಗೊತ್ತಿಲ್ಲಲ್ಲ, ಎಲ್ಲಿಗೆ ಹೋಗಿ ಅಭ್ಯಾಸ ಇಲ್ಲ. ಈಗ ಹಾಸನಕ್ಕೆ ಹೋದರೆ ಬೆಂಗಳೂರು ಬಸ್ ಎಲ್ಲಿ ಹತ್ಬೇಕು ಅಂತಲೂ ನಂಗೆ ಗೊತ್ತಿಲ್ಲ ಅಂತವ್ನು ನಾನು. ಆದರೂ ನಾನು ಅಣ್ಣಂಗೆ ಹೇಳ್ದೆ, ಅವನು ಹೇಳ್ದೆ ಇವತ್ತೇ ಹತ್ತದ. ಆದರೆ ನಾನು ಹೇಳ್ದೆ ಇವಾಗ ಆಗಲ್ಲ, ಬರೋವಾರ ಹತ್ತೀನಿ ಅಂದ್ಬಿಟ್ಟು ಒಂದು 2-3 ದಿವಸ ಕಳೆದು ಹೋದೆ. ಅಪ್ಪಂಗೂ ಬೇರೆ ಗೊತ್ತಿಲ್ಲ ಇದು ಏನು ನಾನು ಬೆಂಗಳೂರು ಹೋಗ್ತೀನಿ ಅಂತ. ಅವರಿಗೆ ನಾನು ಹೇಳ್ದೆ ಒಂದ್ಸತಿ ರಾತ್ರಿ, ಅಪ್ಪಂಗೆ ಹೇಳ್ದೆ ನಾನು ಬೆಂಗಳೂರು ಹೋಗ್ತಿದ್ದೀನಪ್ಪ ಅಂತ ಹೇಳ್ದೆ. ಅವರು ಈ ನನ್ನ ಮಗ ಎಲ್ಲಿ ಹೋಗ್ತಾನೆ ಅಂತ ತಮಾಷೆ ಮಾಡಿ ಸುಮ್ಮನಾದ್ರು. ಆದರೂ ಒಂದು ದಿವಸ ಬೆಳಿಗ್ಗೆ ಫುಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿದೆ. ಸಾಯಂಕಾಲ ಅಣ್ಣನಿಗೆ ಫೋನ್ ಮಾಡಿದೆ, ನಾನು ಈಗಲೇ ಯಾವಾಗ ಹತ್ತಿ ಅಂತ ಕೇಳ್ದೆ ಬಸ್ಸು. ಅವನು ಹೇಳಿದ ರಾತ್ರಿ ಹತ್ತು, ನಾನು ಕೆಲಸ ಮುಗಿದು ಬಂದೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ದ. ನೀನು ಸಾಯಂಕಾಲ ಹತ್ತಿದ್ರೆ ಸಾಕು ಬಸ್ ಅಂತ. ಹಂಗೆ ಬೆಳಿಗ್ಗೆನೇ ಪ್ಯಾಕ್ ಎಲ್ಲ ಮಾಡಿಟ್ಟಿದ್ದೆ, ಶರ್ಟ್ ಪ್ಯಾಂಟ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ. ಸಾಯಂಕಾಲ ಇಳಿಬೇಕಾದ್ರೆ ಅಪ್ಪಂಗೆ ಹೇಳ್ದೆ, ಅಪ್ಪ ಹೋಗ್ತಾ ಇದ್ದೀನಿ ಅಂತ. ಇವಾಗ ಏನಕ್ಕೆ ಹೋಗ್ತೀಯ? ನಾನು ಹೇಳ್ತೀನಿ ಅವಾಗ ಹೋಗು ಅಂತ. ಇಲ್ಲಪ್ಪ ಅಲ್ಲಿ ಎಲ್ಲ ಕೆಲಸ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಹೋಗೋದೇ ಏನು ಇದೇ ಇಲ್ಲ ಅಂತ ತೀರ್ಮಾನ ಆಗಿದ್ದವರು. ಅವರು ನಂಬೇ ಇರಲಿಲ್ಲ. ಆದರೂ ಈಗ ಹಾಸನಕ್ಕೆ ಹೋದರೆ ಯಾವ ಬಸ್ ಹತ್ತೋದು, ಹೆಂಗೆ ಹತ್ತೋದು, ಎಲ್ಲಿ ಹೋಗಿ ಹತ್ತೋದು ನಂಗೆ ಗೊತ್ತಿಲ್ಲಲ್ಲ. ಲಾಸ್ಟಿಗೆ ಅಪ್ಪನೇ ಬಂದರು, ಅತ್ಲಿಗೆ ಬಂದ್ಬಿಟ್ಟು ಹಾಸನಕ್ಕೆ ಕರ್ಕೊಂಡೋಗಿ ಬೆಂಗಳೂರು ಬಸ್ ಹತ್ತಿಸಿದ್ರು.